ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚನ್ನಕೇಶ್. ನನ್ನ ಹಿಂಬದಿಯಲ್ಲಿ ನೋಡ್ಬೋದು ನೀವು, ರೇಷ್ಮೆಯ ತೋಟದೊಳಗೆ ನಾನಿದ್ದೇನೆ. ರೇಷ್ಮೆಯನ್ನು ಬೆಳೆದಿರ್ತಕ್ಕಂಥವ್ರು ಸಾಮಾನ್ಯ ವ್ಯಕ್ತಿಯಲ್ಲ, ಹೋರಾಟಗಾರರು, ಜೊತೆಗೆ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇರ್ತಕ್ಕಂಥವ್ರು. ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ರೀತಿ ತಮ್ಮ ವರ್ಚಸ್ಸನ್ನು ಇಟ್ಟು ಎಷ್ಟೊಂದು ನೂರಾರು ಅಂದರೆ ಲಕ್ಷಾಂತರ ಜನ ರೈತರಿಗೆ ಮಾದರಿಯಾಗಿರ್ತಕ್ಕಂಥವ್ರು ಭಕ್ತರಹಳ್ಳಿ ಬೈರೇಗೌಡರು. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗಿದ್ದೀರಿ ಸರ್? ನಾವು ಕೃಷಿಯಲ್ಲಿ ಭಾಳ ಗಟ್ಟಿಯಾಗಿ ರೈತರಾಗಿ ಮತ್ತು ಸಮಾಜದ ಅಳುವು ತುಳುವಿನ ವಿಚಾರದಲ್ಲಿ ಹೋರಾಟದಲ್ಲಿ ಗಟ್ಟಿಯಾಗಿದ್ದೇವೆ ಸರ್. ಸದಾ ಹೋರಾಟ ಅಂತಲೇ ಓಡಾಡ್ತಾ ಇರ್ತೀರಿ, ರಾಜ್ಯ ಪೂರ್ತಿಯಾಗಿ ಸದಾ ಪ್ರತಿಭಟನೆಯಲ್ಲೇ ಪಾಲ್ಗೊಂಡಿರ್ತೀರಿ. ಹೇಗಿದ್ದಾಗ ಈ ಕೃಷಿಯ ಬದುಕು ಹೇಗೆ, ಇಲ್ಲಿ ಯಾವಾಗ ಟೈಮ್ ಕೊಡ್ತೀರಿ ಅಂತ? ನಾನು ಒಬ್ಬ ರೈತ, ಮೇಲಾಗಿ ಸಮಾಜದ ಸದ್ಬಳಕೆಗಾಗಿರುವಂಥ ರೈತರ ಜೊತೆಗೆ ರೈತನಾಡಿ. ನಾನು ಬೆಳಗ್ಗೆ ತನ್ನ ದೈನಂದಿನ ಕೆಲಸಗಳನ್ನು ಮಾಡ್ಕೊಂಡು ನಾನು ಚಳುವಳಿಗೆ ಹೋದಂಥವನು. ಆಮೇಲೆ ನಾವು ಕೂಡ ಒಂದು ಕುಟುಂಬ, ನಾವು 3 ಜನ ಅಣ್ಣ ತಮ್ಮಂದಿರಿದ್ದೇವೆ. ನಾವು ಎಲ್ಲವೂ ಕೂಡ ನಾವು ಬೆಳಗ್ಗೆ ಹೇಳ್ತಾನೆ 4-4:15 ನಾವು ಹೇಳ್ತೇವೆ. ನಾವು ಬೆಳಗ್ಗೆ ಎದ್ದು ಆಚೆ ಕಡೆ ಬರ್ತಾ ಇದ್ದಾನೆ ಆಳು ಕರ್ಕೊಂಡು ನಾವು ಉಳು ಮನೆಗೆ ಹೋಗಿ ಉಳು ಸೊಪ್ಪು ಹಾಕಿ ಅದನ್ನು ಬೆಳಗ್ಗೆ ಕಾಫಿ ಕುಡಿದು ತನ್ನಂತರ ಅವ್ರನ್ನ ತೋಟಕ್ಕೆ ಕರ್ಕೊಂಬಂದು ಸೊಪ್ಪು ಕೊಯ್ದು ಮತ್ತೆ ಸೊಪ್ಪು ತಗೊಂಡು ದಿನನಿತ್ಯ ಸರಿ ಇದು ನಾವು 3 ಬೆಳೆ ನಾವು ಸರಿಸುಮಾರು ಅಂದರೆ ನಮ್ಮದು ಎಕರೆವಾರು ತಿಂಗಳಿಗೆ 1 ಬೆಳೆ ನಾವು ಇದು. ಆದರೆ ನಾವು 3 ಬೆಳೆ ಮಾಡ್ಕೊಳ್ತೀವಿ. ಆ ಬ್ಯಾಚನ್ನ ನಾವು 20 ದಿನಕ್ಕೆ ಒಂದೊಂದು ಬ್ಯಾಚ್ ಮಾಡಿ ನಾವು ರೇಷ್ಮೆಯನ್ನು ಬೆಳೀತಾ ಇದ್ದೇವೆ. ರೇಷ್ಮೆಯಿಂದನೇ ನಾವು ಜೀವನವನ್ನು ಮಾಡಿರೋದು. ನಮ್ಮ ಅಪ್ಪವರು ಕೂಡ ಅದೇ ಜೀವನವನ್ನು ಮಾಡಿರೋದು. ನಾವು ಕಾಲೇಜು ತದನಂತರ ಇದೇ ವೃತ್ತಿಯನ್ನು ನಾವು ಮುಂದುವರಿಸಿದ್ವಿ. ಇದರ ಜೊತೆಗೆ ಕುರಿ ಮತ್ತು ಮೇಕೆ ಮತ್ತು ಹಸುವನ್ನು ಕೂಡ ಇದರಲ್ಲಿ ನಾವು ಒಟ್ಟಾಗಿ ಬೆಳೆದಿದ್ದೇವೆ. ರೇಷ್ಮೆ ಜೊತೆಗೆ ನಾವು ಏನು ನಮ್ಮ ತೋಟಗಾರಿಕಾ ಬೆಳೆಗಳಾದಂಥ ಇವತ್ತು ಟೊಮೊಟೊ ಇರ್ಬೋದು, ಅಥವಾ ಬೀಟ್ರೂಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಇನ್ನಿತರ ಎಲ್ಲ ಬೆಳೆಗಳನ್ನು ಕೂಡ ನಾವು ಪಪ್ಪಾಯಿನೂ ಕೂಡ ಈ ತೋಟಗಾರಿಕಾ ಬೆಳೆಗಳನ್ನು ಕೂಡ ನಾವು ಬೆಳೀತಾ ಇದ್ದೇವೆ. ಈ ಬೆಳೆದಂಥ ಬೆಳೆಗಳಿಗೆ ತೋಟಗಾರಿಕಾ ಬೆಳೆಗಳಿಗೆ ಕಂಪೇರ್ ಮಾಡಿದರೆ ರೇಷ್ಮೆ ಇವತ್ತು ನಾವು ಬೆಳೆದಂಥ ಬೆಳೆ ರೇಷ್ಮೆ ನೇರವಾಗಿ ನಾವು ಮಾರ್ಕೆಟಿಗೆ ಹಾಕಿದ್ದಾದರೆ ಅಟ್ಲೀಸ್ಟ್ ಧಾರಣೆ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು, ದುಡ್ಡಂತೂ ಕಟ್ಟಿಟ್ಟ ಬುತ್ತಿ ರೈತನಿಗೆ. ಇದೊಂದೇ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ದುಡ್ಡು ನೇರವಾಗಿ ಬರೋದು, ಲಂಚ ಇಲ್ಲದೆ ರೈತನಿಗೆ ಸಿಗ್ತಾ ಇರೋದು ಒಂದು ರೇಷ್ಮೆ ಮತ್ತೊಂದು ಹಾಲು. ಹೋರಾಟಗಾರರೆಲ್ಲರೂ ಕೂಡ ಎಲ್ಲಿ ಕೃಷಿಯನ್ನ ಮಾಡ್ತಾರೆ, ಸದಾ ಇಲ್ಲೇ ಇರ್ತಾರೆ, ಹೋರಾಟ ಅಂತಾನೆ ಇರ್ತಾರೆ, ಮಾಡೋದೇ ಇಲ್ಲ. ಏಕೆಂದರೆ ಈಗ ನಿಮ್ಮನ್ನ ಇಂಟರ್ವ್ಯೂ ಮಾಡೋಕ್ಕೂ ಕೂಡ ಅದೇ ಒಂದು ಕ್ಯೂರಿಯಾಸಿಟಿ. ರಾಜ್ಯದ ಜನತೆಗೆ ಹೋರಾಟದ ಜೊತೆಗೆ ಕೃಷಿಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ತೋರಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ರೈತರ ಸಂಘವನ್ನ ಕಟ್ಕೊಳ್ತಾರೆ, ಎಲ್ಲಿ ಅವರು ರೈತರ ಉದ್ದಿಮೆ ಅಂದರೆ ಆ ಒಂದು ಬದುಕನ್ನು ಹೇಗೆ ನಡೆಸ್ತಾರೆ ಅನ್ನೋದೇ. ರೈತ ಮತ್ತು ಹೋರಾಟ ಎರಡೂ ಒಂದು ರೀತಿಯಲ್ಲಿ ಒಂದು ಬಂಡಿಯ ಚಕ್ರ ಇದ್ದಾಗೆ ಇರಬೇಕು. ಇವತ್ತು ನಾವೆಲ್ಲ ಸ್ನೇಹಿತರಿಗೂ ಕೂಡ ರೈತ ಸಂಘದ ಸ್ನೇಹಿತರಿಗೆ ನಾವು ಏನು ಹೇಳ್ತೇವೆ ಅಂದರೆ 24 ಗಂಟೆ ಕೂಡ ನೀವು ರೈತ ಸಂಘದ ಜೊತೆಯಲ್ಲಿ ಇರಬೇಡಿ. ಮೊದಲು ನಿಮ್ಮ ಬದುಕನ್ನು, ನಿಮ್ಮ ಹಸನಾದ ಬದುಕನ್ನು ಕಟ್ಕೊಂಡು ಕನಿಷ್ಠ ಪಕ್ಷ ಒಂದು ದಿನಕ್ಕೆ ಕನಿಷ್ಠ ಪಕ್ಷ 2-3 ಗಂಟೆ ನಮ್ಮ ರೈತ ಸಂಘಟನೆ ಜೊತೆ ಇರಿ. 24 ಗಂಟೆ ಹೊತ್ತು ಕೂಡ ರೈತ ಸಂಘದ ಜೊತೆ ಇದ್ದರೆ ಅದು ಅನ್ಯ ಚಟುವಟಿಕೆ ಆಗ್ತದೆ. ಮೂಲತಃ ನೀವು ರೈತರಾಗಿ ಇನ್ನೊಬ್ಬರಿಗೆ ನಾವು ಅನ್ನ ಹಾಕೋ ಮಟ್ಟಕ್ಕೆ ನಾವು ಬರಬೇಕು. ಇನ್ನೊಬ್ಬರಿಂದ ನಾವು ಕೇಳುವಂಥದ್ದಲ್ಲ, ನಮ್ಮ ಅನ್ನವನ್ನು ಇನ್ನೊಬ್ಬರಿಗೆ ಹಂಚಿ ತಿನ್ನುವ ಪರಿಸ್ಥಿತಿಗೆ ಬರಬೇಕು. ಆ ರೀತಿ ಬಂದಾಗ ಹೋರಾಟದ ಬೆಲೆ ಆಗ್ತದೆ. ಯಾಕಂದರೆ ಈ ರೈತ ಸಂಘ ಹುಟ್ಟಿರುವಂಥದ್ದು 44 ವರ್ಷದ ಹಿಂದೆ ಇರುವಂಥ ಒಂದು ಸಂಘಟನೆ. ಅಂದರೆ ಹಿರಿಯರು ಕಟ್ಟಿರೋಂಥ ಶ್ರಮ, ಹಿರಿಯರು ಪಟ್ಟಿರುವಂಥ ಶ್ರಮ, 152 ಜನ ನೇರವಾಗಿ ಗುಂಡೇಟಿನಿಂದ ಸತ್ತಿರುವಂಥ ಈ ಸಂಘಟನೆ ಇವತ್ತು ಉಳಿಬೇಕಾದ್ರೆ, ಇದುವರೆಗೂ ಉಳಿಬೇಕಾದ್ರೆ ಇವತ್ತು ಪ್ರಾಮಾಣಿಕವಾದಂಥ
ಒಂದು ಶ್ರದ್ಧೆಯಿಂದ, ಒಂದು ರೀತಿಯಲ್ಲಿ ಭಕ್ತಿಯಿಂದ ಈ ಸಂಘಟನೆಯನ್ನು ಶಿಸ್ತಿನಿಂದ ಯಾರು ಕಾಪಾಡ್ಕೊಂಡವರು ಅವರು ಹಳ್ಳಿಯಿಂದ ರಾಜ್ಯ ಮಟ್ಟವರೆಗೂ ಹೋಗಿದ್ದಾರೆ, ರಾಷ್ಟ್ರ ಮಟ್ಟಕ್ಕೂ ಹೋಗಿದ್ದಾರೆ. ಅದನ್ನು ನನ್ನ ಒಂದು ವೈಯಕ್ತಿಕ ಸಲಹೆ ಎಲ್ಲ ಸ್ನೇಹಿತರಿಗೂ ಕೂಡ, ರೈತರಾದಂಥವರು ತಮ್ಮ ದೈನಂದಿನ ಏನು ಅವನ ಕೆಲಸ, ಇವತ್ತು ಕೂಲಿ ಇರ್ಬೋದು, ಕೋಳಿ ಇರ್ಬೋದು, ಹಸು ಇರ್ಬೋದು, ಅಥವಾ ತರಕಾರಿ ಇರ್ಬೋದು, ಇನ್ನಿತರ ಎಲ್ಲ ಕೆಲಸಗಳನ್ನು ಮಾಡಿ ತಾವು ಬನ್ನಿ ಚಳುವಳಿಗ. ಆಮೇಲೆ ಚಳುವಳಿಗೂ ಕೂಡ ಒಂದೇ ದಿನ ಚಳುವಳಿ, ಆ ಇನ್ನೊಂದು ದಿವಸ ಎಲ್ಲವನ್ನು ಕೆಲಸವನ್ನು ಮಾಡಿ ಆ ಚಳುವಳಿಲಿ ಭಾಗಿಯಾಗಿಸಿ. 24 ಗಂಟೆನೂ ಕೂಡ ನೀವು ಚಳುವಳಿಲಿ ಬೇಡ ಅನ್ನೋ ಒಂದು ಸಲಹೆ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಇವತ್ತು ನಮ್ಮ ಸ್ನೇಹಿತರಿಗೆ ಇದೇ ಮಾತನ್ನು ಹೇಳ್ತಾ ಇದ್ದೇವೆ. ಸರ್, ಎಷ್ಟು ಎಕರೆನಲ್ಲಿ ಇವತ್ತು ರೇಷ್ಮೆನ ಬೆಳೆದಿದ್ದೀರಿ ಸರ್? ನಾವು ಮೂಲತಃವಾಗಿ ಇವತ್ತು 7.5 ಎಕರೆ ಆ ಕಡೆ ಇನ್ನೊಂದು ತೋಟ ಇತ್ತು, ಆ ತೋಟದಲ್ಲಿ ಬೆಳೆದಿದ್ವಿ. ಆ ತೋಟ ಇವತ್ತು ಪಕ್ಕದಲ್ಲೇ ದಾಳಿಂಬೆ ಆಗಿರೋದ್ರಿಂದ ಅದನ್ನು ತೆಗೆದುಬಿಟ್ಟು ಮತ್ತೆ ಇದನ್ನು 5 ಎಕರೆನ ರೇಷ್ಮೆ ಬೆಳೆ ಬೆಳೀತಾ ಇದ್ವಿ. ನಾವು ಬೆಳಗ್ಗೆ ಎದ್ದು ನಾವು ಕೆಲವರೆಲ್ಲ ದೇವ್ರ ಫೋಟೋ ನೋಡಿ ಮತ್ತೊಂದು ಫೋಟೋ ನೋಡಿ ಬಂದರೆ ನಾವು ಸೀದಾ ಬಾಗಿಲು ತೆಗೆದು ರೇಷ್ಮೆ ಮನೆಗೆ ಹೋಗಿ ನೋಡಿ ಆಮೇಲೆ ನಾವು ದೈನಂದಿನ ಕೆಲಸ ಮುಂದೆ. ಸರ್, ನೀರಾವರಿ ಎಲ್ಲ ಇದಕ್ಕೆ ಹೇಗೆ ಸರ್? ಸರ್, ನೀರಾವರಿ ಈ ಭಾಗದಲ್ಲಿ ನೀರಿನ ಮೂಲಗಳು ಭಾಳ ಕಡಿಮೆ. ಇವತ್ತು ನದಿ ಮೂಲಗಳಿಲ್ಲ. ಏನಿದ್ರು ಮ್ಯಾನ್ಯಲ್ ಅವನ ರೈತನೇ ಬೋರ್ವೆಲ್ ಹಾಕ್ಕೊಂಡು ನೀರು ತೋಟ ಕರೆಸೋಂಥದ್ದು. ಇದು ಭಾಳ ಸಂಕಷ್ಟದಲ್ಲಿದ್ವಿ. ಯಾಕಂದರೆ ಇವತ್ತು 1500 ಅಡಿ ಹಾಕಿರೋಂಥ ಬೋರ್ವೆಲ್ಗಳಿದ್ದಾವೆ. ಇಲ್ಲೇ ನಮ್ಮ ಪಕ್ಕಗಳ ನೋಡಿಸ್ತೀವಿ ಏನೋ ಬೋರ್ವೆಲ್ ಹಾಕಿರೋಂಥದ್ದು. ಈಗ ಮೊನ್ನೆ ಒಂದು 1400 ಅಡಿ ಬೋರ್ವೆಲ್ ಹಾಕಿದೆ. ಇವತ್ತು ಬೋರ್ವೆಲ್ ಹಾಕಿ ನೀರನ್ನು ತೆಗೆದು ಮಾಡೋದು ಭಾಳ ಸಂಕಷ್ಟ. ಸರ್ಕಾರದ ಈ ಪಾಲಿಸಿಗಳು ಕೂಡ ಭಾಳ ಸಂಕಷ್ಟದಲ್ಲಿದೆ. ಇವತ್ತು ಬೋರ್ವೆಲ್ ಹಾಕ್ತಾ ಇದ್ದಂಗೆ ಅವ್ನಿಗೆ ಲಕ್ಷಾಂತರ ರೂಪಾಯಿ ಏನು ಖರ್ಚಾಗ್ತದೆ. ಅವನ ಮೋಟ್ರ್ ಹಾಕೋ ಒಳಗಡೆ ಅವನ ಮನೇಲಿರುವಂಥ ಹೆಂಡತಿಯ ಒಡವೆನೂ ಕೂಡ ಎಷ್ಟೋ ಜನ ನಮ್ಮ ನೋಡಿರೋಂಥ ಉದಾಹರಣೆಗಳು, ಹೆಂಡತಿಯ ಮಾಂಗಲ್ಯವನ್ನು ಕೂಡ ಅಡವಿಟ್ಟು ನೀರನ್ನ ತೆಗೆಯುವಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಕೂಡ ಭಾಳ ಏಡುತ್ತವೆ. ವಿದ್ಯುತ್ ಕೊಡಲಿಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ತಾರತಮ್ಯ ಆಗ್ತದೆ. ಯಾಕಂದರೆ ವಿದ್ಯುತ್ ಕೊಡಲಿಕ್ಕೇ ಲಕ್ಷಾಂತರ ರೂಪಾಯಿ ಇವತ್ತು ರೈತ ಖರ್ಚು ಮಾಡುವಂಥ ಪರಿಸ್ಥಿತಿಗೆ ಬಂದೈತೆ. ಹಿಂಗೆ ನೀರಿನ ಮೂಲಗಳು ಇಲ್ಲದಿರೋದ್ರಿಂದ ನಮಗೆ ಭಾಳಷ್ಟು ಆರ್ಥಿಕ ಹೊರೆಯನ್ನು ಇವತ್ತು ರೈತರು ಹೊರ್ತಾವ್ರೆ. ಎಷ್ಟೋ ಜನ ಇವತ್ತು ಭಾಳಷ್ಟು ಜನ ಇವತ್ತು ಕೃಷಿನೇ ಬೇಡ ಅನ್ನೋ ಮಟ್ಟಕ್ಕೆ ಇವತ್ತು ಬಂದವರು. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡವಾರು ಇವತ್ತು 37% ನಾವು ರೈತರು ಇವತ್ತು ಕೃಷಿ ಮಾಡ್ತಾ ಇದ್ವಿ ಅನ್ನೋ ಮಾಹಿತಿ ಐತೆ. ಇವತ್ತು 100% ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೇಷ್ಮೆ ಅಥವಾ ತರಕಾರಿ ಇರ್ಬೋದು ಇನ್ನಿತರ ಬೆಳೀತಾ ಇದ್ವಿ. ಇವತ್ತು ನಾವು ಬಂದಿರೋಂಥದ್ದು 76%ಗೆ ನಾವು ಬಂದಿದ್ದೇವೆ. ಭೂಮಿನೇ ಕಳ್ಕೊಳ್ತಾ ಇದ್ವಿ. ಈ ಕೃಷಿ ಕಾಯ್ದೆಗಳ ಪಾಲಿಸಿಗಳ ಏನು ಬಂದವು, ಇವತ್ತು ಉಳನಿಗೆ ಭೂಮಿ ಅಂತೇನು 1961ರ ಭೂ ಸುಧಾರಣಾ ಕಾಯ್ದೆ ಆದಮೇಲೆ ಏನು ಇವತ್ತು ರಾಜ್ಯ ಸರ್ಕಾರ 2020ರ ಭೂ ಸುಧಾರಣಾ ಕಾಯ್ದೆ ಏನು ತೆಗೆದುಹಾಕಿದ್ರು, ಅದು ಹಿಂದೆ ಏನಿತ್ತು ಆ ಕಾಯ್ದೆಯಲ್ಲಿ ಉಳೋನಿಗೆ ಮಾತ್ರ ಭೂಮಿ ಹಕ್ಕಿತ್ತು. ಇವತ್ತು ಯಾರು ಪಾಣಿ ಇರ್ತಾರೋ ಅವ್ನು ಮಾತ್ರ ಹಕ್ಕಿತ್ತು. ಆದರೆ ಇವತ್ತು ಕಾರ್ಪೊರೇಟ್ ಕಂಪನಿಗಳು ಮಧ್ಯಪ್ರವೇಶ ಮಾಡಿರೋದ್ರಿಂದ ಭೂಮಿನೇ ಕಣ್ಮರೆ ಆಗ್ತದೆ. ಇವತ್ತು ಕೃಷಿನೇ ಇವತ್ತು ಮುಂದೆ ಕಣ್ಮರೆ ಆಗುವಂಥ ಪರಿಸ್ಥಿತಿ ಬಂದಿದೆ. ಅದನ್ನು ತಮ್ಮಂಥವರು ಚಾನಲ್ಗಳಿಂದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಭೂಮಿ ಉಳಿಸಬೇಕು. ಯಾಕಂದರೆ ಇವತ್ತು ಚೈನಾದಲ್ಲಿ ಆಹಾರ ಕ್ರಾಂತಿ ಆಗೈತೆ, ಈ ಕಡೆ ನಮ್ಮ ಪಾಕಿಸ್ತಾನದಲ್ಲೂ ಕೂಡ ಊಟಕ್ಕಿಲ್ಲ. ಇನ್ನು ಅನೇಕ ದೇಶಗಳಲ್ಲಿ ಇದೇ ರೀತಿ ಆದರೆ ಇವತ್ತು 141 ಕೋಟಿ ಇರುವಂಥ ಈ ಜನಸಂಖ್ಯೆಗೆ ನಾವು ಆಹಾರವನ್ನು ಯಾವ ರೀತಿ ಕೊಡಬೇಕು ಅನ್ನೋ ಚಿಂತನೆ ಸರ್ಕಾರಗಳಿಗಿರಬೇಕು. ರೈತನ ಉಳಿಸ್ಕೊಳ್ಳುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಅಂತೇಳಿ ತಮ್ಮ ಮುಖಾಂತರ ಒತ್ತಾಯವನ್ನು ಮಾಡ್ತೇನೆ. ನೀವು ಬೆಳೆದಿರ್ತಕ್ಕಂಥ ಕೃಷಿಯ ಬಗ್ಗೆ